ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವೇದಾಂತ ಒಂದು ಅವನು ಸಿಗಾಕೊಳ್ತಾನೆ, ಇಲ್ಲ ಅವನ ಹೆಸರು ಸಿಗಾಕೊಳ್ಳುತ್ತೆ. ಒಂದ್ ವೇಳೆ ಇದು ಅದೇ ವೇದಾಂತ? ಜಗತ್ತಲ್ಲಿ ಅವನೊಬ್ನೇ ವೇದಾಂತ ಇರೋದು. ಅವನು ವೇದಾಂತ ವಸಿಷ್ಠ ಶುಂಠಿ ಶಾಸ್ತ್ರ. ಟೆನ್ಷನ್ ರಿಲ್ಯಾಕ್ಸ್ ಆಗೋಕೆ ಒಂದು ಸಾಂಗ್ ಕೇಳೋಣ. ಬರೀ ಅಕ್ಕ ಬಾ ಅಕ್ಕ, ಬಾಮ ಸಾರಿಕಾ. ಅಕ್ಕ, ನಾನು ಏನೇನೆಲ್ಲ ತಯಾರಿ ಮಾಡಿದ್ದೀನಿ ಗೊತ್ತಾ? ಬಾ ನೋಡಿವಂತೆ, ಹಾಗೆ ಟೇಸ್ಟ್ ಕೂಡ ಮಾಡಬೇಕು. ಬಾ. ನನ್ನ ತಂಗಿ ಮಾಡಿದ್ಮೇಲೆ ರುಚಿ ಬಗ್ಗೆ ಹೇಳ್ಬೇಕೇನೆ, ಚೆನ್ನಾಗೇ ಇರುತ್ತೆ. ಆದರೆ ನೀನೇನೆ ಇನ್ನೂ ಸೀರೆನೇ ಬದಲಾಯಿಸಿಲ್ಲ. ಇದಕ್ಕೇನಾಗಿದೆ? ಬೇಡ ಕಣೆ, ಸ್ವಲ್ಪ ಚೆನ್ನಾಗಿರೋ ಸೀರೆ ಉಟ್ಕೊಂಬ. ಆಯ್ತು, ಬಾ ಬಾಮ್ಮ. ಟೈಮ್ ಹೇಗೆ ಪಾಸ್ ಮಾಡೋದು? ಹುಡುಗಿ ನೋಡೋ ಶಾಸ್ತ್ರಕ್ಕೆಲ್ಲ ರೆಡಿ ಆಗಿದೆ, ಆದರೆ ದೃಷ್ಟಿಗೊಮ್ಮೆನೇ ಇಲ್ವಲ್ಲ. ಏನಿದು ಆರ್ತಿ ಕೇಟ್ರಿಂಗ್ ಸರ್ವಿಸ್ ಅಂತ ಬರ್ತಿದ್ಯಲ್ಲ? ಟೆಲಿಪತಿ ವರ್ಕ್ ಆಗೋಯ್ತಾ? ಏನ್ ಕತೆ? ನಮ್ಮ ಹುಡುಗಿನೇ ಮಾಡಿರ್ತಾಳೆ. ಹಲೋ ಆರ್ತಿ. ಹಲೋ ವಿಕಿ, ನಾನು ಸಾರಿಕಾ ಮಾತಾಡ್ತಿದ್ದೀನಿ. ನಂಬರ್ ಕಾಲ್ ಬ್ಲಾಕ್ ಮಾಡಿದ್ರು ಮತ್ತೆ ಕಾಲ್ ಮಾಡ್ತಾಳಲ್ಲ. ಆದ್ರೂ ಈ ನಂಬರಿಂದ ಯಾಕೆ ಮಾಡ್ತಾಳೆ? ನಾನು ಯಾವಾಗ್ಲೂ ಆರ್ತಿ ಗುಂಗಲ್ಲೇ ಇರ್ತೀರಲ್ಲ, ಅದಕ್ಕೆ ಯಾವುದೇ ನಂಬರ್ ಬಂದ್ರು ಅವಳ ಕಾಲ್ ಬಂದಂಗೆ ಇರುತ್ತೆ. ಹಲೋ 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 ಹಲೋ. ನಾನು ಮಾತಾಡ್ತಿರೋದು ನಿಮಗೆ ಚೆನ್ನಾಗಿ ಕೇಳಿಸ್ತಿದೆ ಅಂತ ನನಗೆ ಗೊತ್ತು ವಿಕಿ. ನಾನು ಆರ್ತಿ ಮನೇಲಿದ್ದೀನಿ. ಫೋನ್ ಕಟ್ ಮಾಡಿದ್ರೆ ಇಂಪಾರ್ಟೆಂಟ್ ಮ್ಯಾಟರ್ನ ಮಿಸ್ ಮಾಡ್ಕೋತೀರಾ. ಇಂಪಾರ್ಟೆಂಟ್ ಮ್ಯಾಟ್ರಾ? ಏನದು? ನಿಮ್ಗೆ ಇವತ್ತಿಲ್ಲೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ನನ್ಗ? ಅದು ಅಲ್ಲಿ ನಮ್ಮ ಹುಡುಗಿ ನನ್ನ ಬಗ್ಗೆ ಅವ್ರ ಮನೇಲಿ ಮಾತಾಡಿರ್ಬೋದಾ ಹೇಗೆ? ಹಲೋ ಸಾರಿಕಾ, ಹೇಳಿ, ಏನ್ ಸರ್ಪ್ರೈಸು? ಇಷ್ಟು ದೊಡ್ಡ ಸರ್ಪ್ರೈಸ್ ನ ಫೋನಲ್ಲಿ ಕೇಳಿದ್ರೆ ಹೇಗೆ? ಸರಿ, ಒಂದು ಕ್ಲೂ ಕೊಡ್ತೀನಿ. ಮ್ಯಾಟ್ರು ಮದುವೆದ್ದು. ಅದೇನು ಅಂತ ನೀವು ಇಲ್ಲೇ ಬಂದು ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಬರ್ಲಿಲ್ಲ ಅಂದ್ರೆ ಮಿಸ್ ಆಗೋದು ನಿಮ್ಗೇನೆ. ನಿನ್ ಲೈಫ್ ಸೆಟ್ಲ್ ಆಯ್ತು ಮಗ. ಸರ್, ನಾವು ನಿಮಗೋಸ್ಕರನೇ ವೇಟ್ ಮಾಡ್ತಿದ್ವಿ. ನಾನು ನಿಮ್ಮ ಹತ್ರನೇ ಬರ್ತಾ ಇದ್ದೆ. ಆ ಪೋಸ್ಟಿಗೆ ಫಿಟ್ ಆಗುವಂಥ ಕ್ಯಾಂಡಿಡೇಟ್ಸ್ಗಳನ್ನ ಮಾತ್ರ ಇಟ್ಕೊಳ್ಳಿ. ಮಿಗ್ದವ್ರನ್ನ ಪ್ಲೀಸ್ ಸೆಂಡ್ ದೆಮ್ ಔಟ್, ಡೋಂಟ್ ವೇಸ್ಟ್ ಟೈಮ್. ಹುಡುಗಿ ಅಂತ ಗೊತ್ತಿರುತ್ತಲ್ವಾ, ಇಲ್ಲ ಅಂದರೆ ಹೇಗೆ ರಿಯಾಕ್ಟ್ ಮಾಡ್ತಾರೋ. ಶ್ರೀವತ್ಸ ಅವರೇ, ಯಾಕೆ ತುಂಬ ಕನ್ಫ್ಯೂಸ್ಡ್ ಆಗಿದ್ದೀರಾ? ಏನಿಲ್ಲ ಸರ್, ಅವ್ರು ಮಾತಾಡೋದು ನೋಡಿದ್ರೆ ಏಬಲ್ ಅಂತ ಅನಿಸುತ್ತೆ. ಗುಡ್. ಸರ್, ಒಂದು ಪ್ರಾಬ್ಲಮ್ ಆಗಿದೆ. ಪ್ರಾಬ್ಲಮ್? ವಾಟ್ಸ್ ದ ಇಶ್ಯೂ? ಕ್ಯಾಂಡಿಡೇಟ್ ಇಸ್ ಅ ಗರ್ಲ್. ಸಾಂಗ್ ಸಾಕು.
ಏನಕ್ಕೆ ನಾನು ಮೊದಲೇ ಹೇಳಿಲ್ಲ? ಸರ್ ಅದು ಬಾಸ್ ಒಂದು ನಿಮಿಷ ಬನ್ನಿ ಬಾಸ್. ಏನಿಲ್ಲ ಹೇಳ್ರಿ. ಒಂದು ನಿಮಿಷ ಬನ್ನಿ ಬಾಸ್, ಹೇಳ್ತೀನಿ. ಬಾಸ್, ನಾನು ನಿಮಗೆ ತಿಳಿಸ್ಬೇಕು ಅಂತಾನೆ ಇದ್ದೆ, ಅಷ್ಟರಲ್ಲಿ ನಿಮ್ಮನ್ನ ಶ್ರೀವತ್ಸ ಬಂದು ಕರ್ಕೊಂಡು ಹೋಗ್ಬಿಟ್ರು. ಆಗಿರೋದಕ್ಕೆ ಕಾರಣ ಹೇಳಿ ಅಂತಲ್ಲ, ನಾನು ನಿಮ್ಮನ್ನು ಅಪಾಯಿಂಟ್ ಮಾಡಿರೋದು ಈ ಥರ ಅನ್ವಾಂಟೆಡ್ ಥಿಂಗ್ಸ್ಗಳಾಗದೇ ಇರೋ ಹಾಗೆ ಕಂಟ್ರೋಲ್ ಮಾಡಲಿ ಅಂತ. ಅನ್ವಾಂಟೆಡ್ ಅಲ್ಲ ಬಾಸ್, ವಾಂಟೆಡೇ. ವಾಟ್ ನಾನ್ ಸೆನ್ಸ್. ಬಾಸ್, ಸಾರ್ಥಕ್ ಸರ್ ಅಡ್ಮಿನ್ ಪೋಸ್ಟ್ಗೆ ಲೇಡಿನೇ ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಕ್ ಬಂದೆ, ಅದಕ್ಕೆ ಕ್ಯಾಂಡಿಡೇಟ್ ಬಂದಿರೋದು. ಸಾರ್ಥಕಕ್ಕೆ ಲೇಡೀಸ್ನ ಸೇರಿಸ್ಕೊಳ್ಳೋದಕ್ಕೆ ಪರ್ಮಿಷನ್ನೇ ಕೊಡಬಾರ್ದಾಗಿತ್ತು. ಆದ್ಯ ಇದ್ದಾಳಲ್ಲ ಅಂತ ಸುಮ್ಮನೆ ಹೂ ಅಂತಂದ್ರೆ. ಬಟ್ ಐ ಶುಡ್ ಹ್ಯಾವ್ ಬಿನ್ ಇನ್ಫಾರ್ಮ್ಡ್ ಅಬೌಟ್ ಇಟ್, ರೈಟ್? ಹೇಳದ್ನಲ್ಲ ಬಾಸ್, ಇನ್ಫಾರ್ಮ್ ಮಾಡಕ್ ಮುಂಚೆ ನೀವು ಬಂದ್ಬಿಟ್ರಿ ಅಂತ. ಹೇಗಿದ್ರು ಸಾರ್ಥಕ್ ಸರ್ ಕಂಪನಿಗಲ್ವಾ, ಕ್ಯಾಂಡಿಡೇಟ್ ಟೇಬಲ್ ಇದ್ರೆ ಕಂಪನಿಗೆ ಹೆಲ್ಪ್ ಆಗುತ್ತೆ ಬಿಡಿ. ಅಷ್ಟೊಂದು ಅಗತ್ಯ ಇದ್ರೆ ರೆಕ್ರೂಟ್ ಮಾಡ್ಕೊಳ್ಳಿ. ಐ ಡೋಂಟ್ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಇಟ್ ಎನಿಮೋರ್. ಎಸ್, ಇನ್ಮೇಲೆ ನಮ್ಮ ಕಂಪನಿ ಬೇರೆ ಲೆವೆಲ್ಗೆ ಬೆಳೆಯುತ್ತೆ. ಇಲ್ಲಿವರೆಗೂ ಯಾವುದೇ ಫಿಮೇಲ್ ಕ್ಯಾಂಡಿಡೇಟ್ನೂ ಇಲ್ಲಿ ರಿಕ್ರೂಟ್ ಮಾಡಿಲ್ಲ. ನಿಮ್ಗೆ ಇಲ್ಲಿ ಮ್ಯಾನೇಜ್ ಮಾಡೋಕ್ಕಾಗತ್ತಾ? ಅಡ್ಮಿನ್ ಆದವರು ಎಲ್ಲರನ್ನೂ ಸಂಭಾಳಿಸ್ಕೊಂಡು ಹೋಗಬೇಕು, ಅದು ನಿಮ್ಮ ಕೈಲಿ ಆಗುತ್ತಾ? ವೈ ನಾಟ್ ಸರ್? ನಾನು ಆರ್ಗ್ಯಾನಿಕ್ ಕಂಪ್ನಿ ಬಗ್ಗೆ ರಿಸರ್ಚ್ ಮಾಡಿದಾಗ ನಂಗೊಂದು ವಿಷಯ ಗೊತ್ತಾಯಿತು. ಮನೆ ಮದ್ದು ಅಂದರೆ ಹೋಮ್ ರೆಮಿಡೀಸ್ ಆರ್ಗ್ಯಾನಿಕ್ಸ್ನ ಕೋರ್ ಸಬ್ಜೆಕ್ಟ್. ಇದ್ರ ಬಗ್ಗೆ ಮನೆಯಿಂದ ಹೊರಗೆ ಹೋಗೋ ಗಂಡಸರಿಗಿಂತ ಹೆಂಗಸರಿಗೆ ಜಾಸ್ತಿ ಗೊತ್ತಿರುತ್ತೆ. ಕಂಪ್ನಿ ಸ್ಟಾಫ್ಗೆ ಕಂಪ್ನಿ ಗೋಲ್ ಜೊತೆಗೆ ಇಂಡಿವಿಜುವಲ್ ಗೋಲ್ ಕೂಡ ಇರುತ್ತೆ. ಆದ್ರಿಂದ ದ್ವೇಷ, ಅಸೂಯೆ, ಕಾಂಪಿಟೇಷನ್ ಎಲ್ಲ ಒಂದು ಮನೇಲಿ ಹೇಗಿರುತ್ತೋ ಇಲ್ಲೂ ಹಾಗೆ ಇರುತ್ತೆ. ಪ್ರೋಸೆಸ್ ಅಥವಾ ಕಲ್ಚರ್ ಬೇರೆ ಇರ್ಬೋದು, ಆದರೆ ಕಂಪ್ನಿ ಮನೆ ಇದ್ದ ಹಾಗೆ. ಒಂದು ಒಟ್ಟು ಕುಟುಂಬ ಚೆನ್ನಾಗಿ ನಡಿಬೇಕು ಅಂತ ಅಂದರೆ ಕುಟುಂಬದ ತಾಯಿ ಪಕ್ಷಪಾತಿ ಆಗಿರಬಾರ್ದು. ನಾನು ಕೂಡ ಅಂತ ತಾಯಿನ ತುಂಬ ಹತ್ತಿರದಿಂದ ನೋಡಿ ಬೆಳೆದೋಳು. ಅಷ್ಟಕ್ಕೂ ಮ್ಯಾನೇಜ್ಮೆಂಟ್ ಸ್ಕಿಲ್ ಅನ್ನೋ ಪದ ಗೃಹಿಣಿಯಿಂದನೇ ಸ್ಟಾರ್ಟ್ ಆಗಿದ್ದು ಸರ್. ಇದ್ರ ಹೊರತಾಗಿ ನಾನು ಮಾಡೋ ಕೆಲಸದಲ್ಲಿ ಶ್ರದ್ಧೆ, ಪ್ರಾಮಾಣಿಕತೆ ಜೊತೆಗೆ ಕ್ಲಿಯರ್ ಕಟ್ ನಾಲೆಡ್ಜ್ ಇದ್ದರೆ ನಾನು ಹೆಣ್ಣಾಗಲಿ ಗಂಡಾಗಲಿ ಪೀಪಲ್ ಶುಡ್ ಡೆಫಿನೆಟ್ಲಿ ಲಿಸನ್ ಟು ಮಿ ಅಲ್ವಾ ಸರ್? ಮಿಸ್ ಅಮೂಲ್ಯ, ಐ ಲೈಕ್ ಯುವರ್ ಕಾನ್ಫಿಡೆನ್ಸ್. ಯು ಆರ್ ಸೆಲೆಕ್ಟೆಡ್. ಥ್ಯಾಂಕ್ ಯು ಸರ್. ಆಫರ್ ಲೆಟರ್ನ ನಿಮ್ಮ ಮೇಲ್ ಐ ಡಿಗೆ ಫಾರ್ವರ್ಡ್ ಮಾಡ್ತೀವಿ. ನೀವು ಫ್ರೆಷರ್ ಆಗಿರೋದ್ರಿಂದ ನಮ್ಮ ಕಂಪ್ನಿ ಪ್ರೊಸೀಜರ್ ಪ್ರಕಾರ ನಿಮ್ಮ ಸ್ಯಾಲರಿ ಫಿಕ್ಸ್ ಆಗುತ್ತೆ. ಥ್ಯಾಂಕ್ ಯು ಸರ್. ನೀವಿನ್ನು ಹೋಗ್ಬೋದು. ಕಂಗ್ರಾಟ್ಸ್ ಅಮ್ಮು, ಗಾಟ್ ಸೆಲೆಕ್ಟೆಡ್. ಕೊನೆಗೂ ಗೆದ್ಬಿಟ್ಟೆ. ಹೌದಣ್ಣ, ಎಲ್ಲ ಬಜರಂಗಿ ಕೃಪೆ. ಸರಿ, ಹಾಗಿದ್ರೆ ನೀನು ಪಾರ್ಕಿಂಗ್ ಲಾಟ್ ವೆಯ್ಟ್ ಮಾಡ್ತಿರು, ನಾನು ನೀನು ಡ್ರಾಪ್ ಮಾಡ್ತೀನಿ. ಹೇಗಿದ್ರು ಅಮ್ಮ ನಿಮ್ಮ ಮನೇಲೇ ಇದ್ದಾರಲ್ವಾ? ಸರಿ ಅಣ್ಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.